ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ಹೊಸ ವರ್ಷದ ಪ್ರಾರಂಭ ಹೇಗೆ ನಡೀತಾ ಇದೆ? ಆಗಲೇ ನೋಡಿ 2 ದಿನ ಆಗೋಯ್ತು. ಇನ್ನೇನು ನನಗೆ 2 ದಿನ ಆಗೋಗ್ತಾ ಇದೆ. ಆಗಲೇ 7 ಗಂಟೆ ಸಂಜೆ ಇವತ್ತು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಈಗ ರೆಕಾರ್ಡ್ ಮಾಡಿ ಈಗ ವಾಯ್ಸ್ ಓವರ್ ಕೊಟ್ಟು ಈಗಲೇ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಪಾರ್ಟಿ ಚೆನ್ನಾಗಿ ಆಯಿತು, ಹೋಗಿದ್ವಿ. ಅದನ್ನು ಆಮೇಲೆ ಹೇಳ್ತೀನಿ ಇರಿ. ಏನು ಅಂತಂದರೆ ಈ ರಂಗೋಲಿ ನವಿಲಿನ ಡಿಸೈನು ಯಾಕೋ ತುಂಬ ಫ್ಯಾಸಿನೇಟೆಡ್. ಒಂಥರ ನವಿಲು ಅಂತಂದರೆ ಆ ನವಿಲು ಗರಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಇದೆ ಅಲ್ವಾ? ಬಾಲ್ಯದ ನೆನಪುಗಳಿದೆಯಾ ನವಿಲು ಗರಿದು? ಒಂದು ನವಿಲು ಇಟ್ಬಿಟ್ಟು ಅದರಲ್ಲಿ ಬುಕ್ ಮಧ್ಯ ಇಟ್ಕೊಂಡ್ರೆ ಅದು ಮರಿ ಹಾಕುತ್ತೆ ಅನ್ನೋ ನೆನಪು ಅವೆಲ್ಲ ಎಷ್ಟು ಇದು ಅದು ನಿಜನಾ ಸುಳ್ಳ ಅಂತ ಗೊತ್ತಿಲ್ಲದೇನೂ ಇದು ಮಾಡಿದ್ದು ತುಂಬ ವರ್ಷಗಳ ಅದು ಹಾಗೇ ಇತ್ತು ಅನಿಸುತ್ತೆ. ಆ ಥರ ಕಲ್ಪನೆಗಳು ಎಲ್ಲದೂ ಅಂದರೂ ನವಿಲುಗರಿ ಒಂದೊಂದು ಸಲ ಅನಿಸುತ್ತೆ ಇಲ್ಲಿಗೆ ತೊಗೊಂಡು ಬರಬೇಕು ಅಂತ. ಆದರೆ ಅದು ಅಲೋಡ ಇಲ್ವಾ? ಆ್ಯನಿಮಲ್ ಪ್ರಾಡಕ್ಟನ್ನೆಲ್ಲ ಹಾಗೆಲ್ಲ ತರಂಗಿಲ್ಲ ಅಲ್ವಾ? ಅದಕ್ಕೆ ಸುಮ್ಮನೆ ಇದಿರೋದು ಅಷ್ಟೇ. ಅಲ್ಲಿಗೆ ಬಂದಾಗ ಮಕ್ಕಳಿಗೆ ಅದನ್ನು ತೋರಿಸ್ಬೇಕು. ಅದರದ್ದು ಏನೋ ನವಿಲು ಗರಿ ಅದೆಲ್ಲ ಮಾಡಿಕೊಂಡು ಇದು ಮಾಡ್ತಿದ್ವಲ್ಲ, ಅದನ್ನು ನೋಡೋಣ ಯಾವಾಗ ಏನು ಅಂತ. ಇವತ್ತು ಪಾರ್ಟಿ ಚೆನ್ನಾಗಾಯಿತು. ಹೋಗಿದ್ದೆ ಒಂದು ಸ್ವಲ್ಪ ಲೇಟಾಗೋಯಿತು, ಆದರೂ ಹೋದಾಗ ಚೆನ್ನಾಗಿತ್ತು. ಹೋಗ್ತಾ ಇದ್ದಂಗೆ ಏನಾಯಿತು, ಹಾಫ್ ವೇ ಹೋಗಿದ್ವಿ, ಅಷ್ಟೊತ್ತಿಗೆ ಹಸ್ಬೆಂಡಿಗೆ ಕಾಲ್ ಬಂತು. ಏನು ಅಂತಂದರೆ ಓವರ್ ಟೈಮು ಬರ್ತೀರಾ ಅಂತ. ಅದಕ್ಕೆ ಓವರ್ ಟೈಮ್ ಅಂದ ತಕ್ಷಣ ಇವರು ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಒಂದು 2:30 ತನಕ ಇದ್ದರು ಅಲ್ಲೇ ನಮ್ಮ ಜೊತೆ. ಆಮೇಲೆ ಅವರು ನಿಮ್ಮನ್ನು ಯಾರಾದರೂ ಬಿಡ್ತಾರೆ ಅಥವಾ ನೀವು ಅಲ್ಲೇ ಇದ್ದರೆ ನಾನೇ ಬಂದು ಪಿಕಪ್ ಮಾಡ್ತೀನಿ ಸಂಜೆ ಅಂತಂದರು. ಆಮೇಲೆ ಅಲ್ಲೇ ಇರೋದಕ್ಕೆ ಯಾಕೋ ಒಂಥರ ಬೋರ್ ಹೊಡಿತಾಯಿತ್ತು. ಏನು ಹೊರಟೋಗೋಣ ಅನ್ನಂಗೆ ಆಯಿತು. ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆದರೂ ನನಗೆ ಬೋರ್ ಹೊಡಿತಿತ್ತಲ್ಲ, ಯಾರೂ ಏನು ಮಾತಾಡ್ಸಲ್ಲ. ಅವರು ಇದು ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟೆ. ನಾನು ಆದಷ್ಟು ಎಲ್ಲ ಮಾತಾಡೋದಕ್ಕೆ ಇದು ಮಾಡಿದೆ. ಅದೇ ಎಲ್ಲ ಹೇಗೆ ಅಂತಂದರೆ ನಮ್ಮವ್ರು ಸಿಕ್ಕಿದಾಗ ನಮ್ಮ ಭಾಷೆಯಲ್ಲೇ ಮಾತಾಡ್ಕೊಳ್ಳೋದು ಇದಲ್ವಾ, ಆ ಥರ. ಅದಕ್ಕೆ ಗೊತ್ತಿಲ್ಲ ಏನಿಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ. ಅಟ್ಲೀಸ್ಟ್ ಹಸ್ಬೆಂಡ್ ಇದ್ದಿದ್ರೆ ಇರ್ತಿದ್ನೇನೋ ಇನ್ನೂ ತುಂಬ ಟೈಮು. ಬಂದುಬಿಟ್ವಿ, ತೊಂದರೆ ಇಲ್ಲ. ಆಮೇಲೆ ನನಗಿತ್ತಲ್ಲ ಇದು ವೀಡಿಯೋ ರೆಕಾರ್ಡ್ ಮಾಡಿ ಹಾಕಬೇಕು ಅಂತ, ಅದಕ್ಕೆ ಅಷ್ಟೊಂದೇನು ಇದು ಮಾಡಲಿಲ್ಲ, ಬಂದುಬಿಟ್ಟೆ. ಆಮೇಲೆ ಫ್ರೆಂಡು ಇಲ್ಲೇ ನನ್ನ ದೊಡ್ಡ ಮಗನ ಕ್ಲಾಸ್ಮೇಟ್ ತಂದೆ ಬಿಟ್ಟರು. ಅದೇ ಎಕ್ಸ್ಟ್ರಾ ನಾವು ಕಾರಲ್ಲಿ ಹಾಕ್ಕೊಳ್ಳೋಂಗಿಲ್ಲ, ಆದರೂ 4 ಮಕ್ಕಳನ್ನು ಇದು ಮಾಡಿದೆ. ಹಿಂದಿನ ಸೀಟಲ್ಲಿ ಅವರು 4 ಮಕ್ಕಳು ಕೂತ್ಕೋಬೋದು, ಏನು ತೊಂದರೆ ಇಲ್ಲ ಅಂತಂದರು. ಸರಿ ಅಂತ ಅಂದ್ಬಿಟ್ಟು 4 ಮಕ್ಕಳನ್ನು ಹಿಂದೆನೇ ಕೂರಿಸ್ಕೊಂಡು ನಾನು ಮುಂದೆ ಕೂತ್ಕೊಂಡು ಅವ್ರ ಜೊತೆ ಬಂದುಬಿಟ್ಟೆ. ಅದು ಒಂಥರ ಬಂದಿದ್ದೆ ಒಳ್ಳೆಯದಾಯಿತು. ಇಲ್ಲಾಂದಿದ್ರೆ ಇವತ್ತು ರೆಕಾರ್ಡ್ ಮಾಡಿ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡಿ ರೆಕಾರ್ಡ್ ಹಾಕ್ಕೊಂಡೆ. ಆಮೇಲೆ ಯಾಕೋ ತುಂಬ ನಿದ್ದೆ ಎಳೀತಾ ಇತ್ತು. ನಿದ್ದೆ ರಾತ್ರಿ ಟೈಮ್ ಬರ್ತಾಯಿಲ್ಲ ಸರಿಗೆ. ಅದಕ್ಕೆ ನೀವು ಒಂದು 10 ನಿಮಿಷ ಹಾಗೇ ಪವರ್ ನ್ಯಾಪ್ ಅನ್ನಂಗೆ ಅಲ್ಲೇ ಮಲ್ಕೊಂಡು ಎದ್ದು ಇದು ಮಾಡ್ತಾಯಿದ್ದೀನಿ. ಹೊಸ ವರ್ಷ ಅಂತ ಏನಿಲ್ಲ, ಹೊಸ ವರ್ಷಕ್ಕೆ ನೋಡೋಣ ನಂದು ಎಷ್ಟು ಇದಾಗಿ ಚೆನ್ನಾಗಿ ಆಗುತ್ತೆ ಅಂತ. ನಾಳೆಯಿಂದ ಅದೇ ಇಂಡಿಯಾದಕ್ಕೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಹೇಗೆ ಏನು ಅಂತ. ಆಮೇಲೆ ಇನ್ನೇನು ನಿಮ್ಮದೆಲ್ಲ ಹೇಗೆ ಮಾಡಿದ್ರಿ ಏನು ನ್ಯೂ ಇಯರು? ಹಾಸ್ಟೆಲಲ್ಲಿದ್ದಾಗ ನಾವು ಬ್ಯಾಂಗ್ಳೂರಲ್ಲಿ ಏನೋ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಡಿನ್ನರಿಗೆ ಹೋಗ್ತಾಯಿದ್ವಿ. ಅಲ್ಲಿಂದ ಬರ್ತಿದ್ದಾಗೆ ಸುಮಾರು ಲೇಟಾಗಿರೋದು. ಆಮೇಲೆ 12 ತನಕ ಇರ್ತಿದ್ವಿ. ಆಮೇಲೆ ಮತ್ತೆ ಪುನಃ ಮಾರನೇ ದಿನ ಅಲ್ಲಿ ಏನಾಗೋದು ಅಂತಂದರೆ ಒಂಥರ ಜಾತ್ರೆ ನಡೀತಾ ಇತ್ತು ಜೀವನಹಳ್ಳಿಲಿ, ಬ್ಯಾಂಗ್ಳೂರಲ್ಲಿ. ಅಲ್ಲಿ ಏನೋ ಗೊತ್ತಿಲ್ಲ, ಅದು ಅದೊಂಥರ ಚೆನ್ನಾಗಿರೋದು ಆ ಫೇರು. ಅದನ್ನೆಲ್ಲ ಸುತ್ತಕೊಂಡು ಎಲ್ಲ ಮಾಡಿಕೊಂಡು ಅದು ನಿಜವಾಗ್ಲೂ ಜಾತ್ರೆ ಅಂತಲೇ ಹೇಳ್ಬೋದು. ಅದೇ ಥರ ಎಲ್ಲರೂ ಇದು ರೋಡ್ ಸೈಡಲ್ಲೇ ಎಲ್ಲ ವೆಂಡರ್ಸ್ಗಳು ಇದು ಮಾಡಿಕೊಂಡು ಮಾರ್ತಾ ಇರ್ತಿದ್ರು. ಬಲೂನು ಅದು ಎಲ್ಲ ಆ ಕಳೆನೇ ಬೇರೆ ಒಂಥರ. ಆ ಥರದ್ದೆಲ್ಲ ಇಲ್ಲಿ ನೋಡೋದಕ್ಕೆ ಆಗೋದೇ ಇಲ್ಲ.
ಎಲ್ಲ ಒಂಥರ ಸೊಫೆಸ್ಟಿಕೇಟೆಡ್ ಇದು ಅದು ಅಲ್ಲಿ ಜೀವನನೇ ಇದು ಅಲ್ವಾ. ಎಷ್ಟೊಂದು ಇಂಡಿಯಾದ ಲೈಫ್ನ ಮಿಸ್ ಮಾಡ್ಕೋತೀನಿ ಅಂದರೆ ಹೇಳೋಕ್ಕಾಗಲ್ಲ. ಇಲ್ಲಿ ನಮಗೆ 6 ಗಂಟೆ ಅಂತಂದರೆ ಎಲ್ಲ ಮುಗ್ದೋಗಿರುತ್ತೆ. ಯಾವ ಶಾಪಿಂಗ್ ಮಾಲು ಓಪನ್ ಇರಲ್ಲ, ಏನೂ ಇಲ್ಲ ಎಕ್ಸೆಪ್ಟ್ ಇಂಡಿಯನ್ ಶಾಪ್ಗಳು, ಇಂಡಿಯಾದ ಗ್ರಾಸರಿದು ಅದು. ಆಮೇಲೆ ಇನ್ಯಾವುದೂ ಇಲ್ಲವೇ ಇಲ್ಲ. ಇದು ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳು ಅವೆಲ್ಲ ಓಪನ್ ಇರುತ್ತೆ. ಸೂಪರ್ ಮಾರ್ಕೆಟು ಅಂತಂದರೆ ಇದು ಇರುತ್ತಲ್ಲ, ಅವು ಮಾತ್ರ 10 ತನಕ ಇರುತ್ತೆ. ಕೆಲವು 24/7 ಯಾವಾಗಲೂ ಇರುತ್ತೆ. ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಮಾತ್ರ ಕ್ಲೋಸು. ಅದು ಯಾವಾಗ ಅಂತಂದರೆ ಇದು ಕ್ರಿಸ್ಮಸ್ಸಿಗೆ ಕ್ಲೋಸ್ ಮಾಡಿರ್ತಾರೆ. ಮತ್ತು ಇನ್ನೊಂದೆರಡಕ್ಕೆ, ಇನ್ನು ಮಿಕ್ಕದ್ದಕ್ಕೆಲ್ಲ ಇಲ್ಲ, ಏನಿಲ್ಲ. ಆಮೇಲೆ ಇಲ್ಲೆಲ್ಲಾದರೂ ಹೇಗೆ ಅಂತಂದರೆ, ನಾವೇನಾದರೂ ಗೌರ್ಮೆಂಟ್ ಹಾಲಿಡೇಸ್ ದಿನ ವರ್ಕ್ ಮಾಡಿದ್ರೆ 1.5 ಪೇ ಸಿಕ್ಕುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಅವರಿಗೆ ನಮಗೆ $30 $40 ಸಿಕ್ಕುತ್ತೆ ಅಂದರೆ 1.5 ಅಂತಂದರೆ ಫಾರ್ ಎಕ್ಸಾಂಪಲ್ 40 ಅಂತಂದರೆ 60 ಸಿಕ್ಕುತ್ತೆ 1 ಅವರ್ಗೆ. ಎಲ್ಲ ಅದು ಇಲ್ಲಿ ಪೇಗಳೆಲ್ಲ 1 ಅವರ್ ರೇಟು, 1 ಅವರಿಂದನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು. ಅಲ್ಲಿ ಥರ ಈಗ ಫಿಕ್ಸ್ಡು ಅನ್ನೋ ಇದಿರಲ್ಲ. ಕೆಲವೊಂದು ಕಂಪನಿಗಳಲ್ಲಿ ಇಯರ್ಲಿ ಬೇಸಿಸ್ ಫಿಕ್ಸ್ಡ್ ಅಂತ ಕೊಡ್ತಾರಂತೆ, ಅದು ನನಗೆ ಗೊತ್ತಿಲ್ಲ. ಇದು ಆಯಿತಾ. ನಂದು ಹಸ್ಬೆಂಡದು ಹಾಗೇ ಅವರ್ಲಿ ಪೇ ರೇಟ್ಗಳೇ ಇದ್ದಿದ್ದು. ಆಯಿತಾ. ಹೇಗೆ ಕಾಣಿಸ್ತಾ ಇದೆ ಇದು? ಆ್ಯಕ್ಚುಲಿ ನಾನು ರಿವರ್ಸ್ ಮಾಡ್ಕೋಬೇಕಾಗಿತ್ತು. ಫೆದರಿಗೆ ಗ್ರೀನ್ ಹಾಕ್ಕೊಂಡು ಇದಕ್ಕೆ ಬ್ಲೂ ಅಂತ ಅಂದ್ಕೊಂಡೆ. ಆದರೆ ಏನಾಯಿತೋ ಏನೋ, ಅಲ್ಲಿಗೆ ಹೋದ್ಮೇಲೆ ಅದು ತಾನಾಗೇ ಕೈ ಹೊರ್ಟೋಯ್ತು. ಆ ಬ್ಲೂನ ನೋಡ್ತಾನೇ ಇದ್ದೆ. ಆಮೇಲೆ ಅದು ಹೋಗಿ ಈ ಥರ ಆಯಿತು. ಆಮೇಲೆ ಇರಲಿ ಬಿಡು, ಇದುವೇ ಚೆನ್ನಾಗಿ ಕಾಣುತ್ತೆ ಅನ್ನಂಗೆ ಆಯಿತು ಇದು. ಆಮೇಲೆ ಈ ನವಿಲುಗಳಲ್ಲೇ ನನಗೆ ಏನು ಅಂತಂದರೆ, ಆ ರೆಡ್ ನವಿಲು ನೋಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ. ರೆಡ್ಡು ವೈಟ್ ಅಷ್ಟಿಲ್ಲ, ರೆಡ್ ನೋಡಬೇಕು ಅಂತ. ಅದು ಯಾವಾಗ ನೋಡ್ತೀನೋ ಗೊತ್ತಿಲ್ಲ, ಅದು ನಿಜನಾ ಏನೋ ಅಂತ. ತುಂಬಾ ಮೈಸೂರು ಝೂಲಲ್ಲೂ ಇದು ಆ ರೆಡ್ದು ಇಲ್ಲ ಅನಿಸುತ್ತೆ. ಅದಕ್ಕೆ ಏನೋ ಇಲ್ಲಿ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋಗಳಲ್ಲಿ ನೋಡ್ತೀನಲ್ಲ, ಅದರಿಂದ ನೋಡಬೇಕು ಅಂತ. ಸಾರಿ, ಬ್ಯಾಕ್ಗ್ರೌಂಡಿಂದ ನಾಯ್ಸ್ ಬರ್ತಿದ್ರೆ ಏನೋ ಸ್ಟವ್ ಮಾಡ್ದಂಗೆ ಮಕ್ಕಳು ಜ್ಯೂಸ್ ಕುಡಿತಾ ಇದೆ ಸ್ಟ್ರಾಲಿ, ಅದಕ್ಕೆ ಅದು ಆ ಸೌಂಡು. ಇದು ಏನು ಇದು ಲೋಟಸ್ಸಿಗೆ ನಾನು ಎಲ್ಲೋ ಹಾಕ್ತಿದ್ದೀನಿ ಅಂದ್ಕೊಂಡ್ರಾ? ಆ ಎಲ್ಲೋ ಏನಕ್ಕೆ ಅಂತಂದರೆ, ಅದು ಒಣಗಿದ ಎಲೆ ಥರ ಬರಲಿ ಅನ್ನೋದಕ್ಕೆ ಹಾಕಿದೆ. ಅದು ನೋಡಿದ್ರೆ ಈ ಥರ ಆಗೋಯ್ತು. ಆಮೇಲೆ ಟೈಮ್ ಆಗಿತ್ತಲ್ಲ, ಅದನ್ನು ಏನೋ ಸರಿ ಮಾಡೋದಕ್ಕೆ ಹೋಗಲಿಲ್ಲ ಮತ್ತೆ. ಹಾಗೆ ಇದ್ಕೊಳ್ಳಿ ಅಂತ ಸುಮ್ಮನೆ ಆದೆ. ಈ ರೆಕಾರ್ಡ್ ಮಾಡುವಾಗ ಹಸ್ಬೆಂಡ್ ಫೋನ್ ಮಾಡಿದ್ದಾರೆ, ನಂಗೆ ಗೊತ್ತೇ ಆಗಿಲ್ಲ ಅದು. ನೋಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೊರ್ಟೋಗಿದ್ದೀನಿ. ಆಮೇಲೆ ಮಾಡಬೇಕು ಅವ್ರಿಗೆ ಇದೆಲ್ಲ ಇದಾದಮೇಲೆ ಏನು ಅಂತ ಕೇಳೋದಕ್ಕೆ. ಆಯಿತು. ಆಮೇಲೆ ನನ್ನ ಮೊಮ್ಮಗಳಂತೂ ತುಂಬಾ ಚೆನ್ನಾಗಿ ಚೂಟಿಯಾಗಿ ಬೆಳೀತಿದ್ದಾಳೆ. ಅದು ಎಷ್ಟು ಕ್ಯೂಟಾಗಿ ಇದು ಮಾಡಿದ್ದಾರೆ ಅಂದರೆ, ಸ್ಯಾಂಟಾ ಡ್ರೆಸ್ಸನ್ನ ಹಾಕಿದ್ದಾರೆ. ತುಂಬಾ ಇಷ್ಟ ಆಯಿತು. ಅದು ನೋಡಿದ ತಕ್ಷಣ ಒಂಥರ ಏನೋ ಖುಷಿ, ಒಂಥರ ಮಗುದು ಮಕ್ಕಳದೇ ಸೆಳೆತನೇ ಇದಲ್ವ. ಈಗ ನನ್ನ ಮಕ್ಕಳು ಈಗ ಸುಮಾರು ದೊಡ್ಡವ್ರು ಆಗ್ತಿದ್ದಾರಲ್ವ, ಆದರೆ ಮಕ್ಕಳು ಅಂದರೆ ತುಂಬ, ಅದು ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನನಗೆ ಭಗವಂತ ಹೆಣ್ಮಗುನ ಕೊಡಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಖುಷಿಯಾಗಿ ಇದರಲ್ಲಿ ಇರೋದು. ಕೊಡಲಿಲ್ಲ ಅಂತ ಕೊರಗೋದ್ರ ಬದಲು ಇರೋದನ್ನೇ ಚೆನ್ನಾಗಿ ಇದು ಮಾಡಿದ್ರಾಯಿತು ಅಂತ ನನ್ನ ಭಾವನೆ. ಯಾವಾಗಲೂ ನಂದು ಹಾಗೇ, ಯಾವುದು ಇಲ್ಲ ಅಂತ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಇರೋದ್ರಲ್ಲೇ ಸಾಕು, ಇಷ್ಟು ಏನೋ ಕೊಟ್ಟಿದೆಯಲ್ಲ ಅಂತ ಅಂದ್ಕೊಂಡು ಇದು ಮಾಡೋದು. ಮುಂಚೆಯಿಂದನೂ ಅದೇ ಬುದ್ಧಿ. ಏನು ಇದು, ಅದು ಕೆಟ್ಟದೋ ಒಳ್ಳೆಯದೋ ಗೊತ್ತಿಲ್ಲ. ಬೇರೆದಕ್ಕೆ ಆಸೆ ಪಡಲ್ಲ. ಅದು ಬೇಕು ಅನಿಸುತ್ತೆ, ಅದು ತೊಗೊಳಕ್ಕಾಗಲಿಲ್ಲ ಅಂದರೆ ಹೋಗಲಿ ಬಿಡು, ಬೇಡ, ಇರೋದೇ ಸಾಕು ಅನ್ನೋ ಇದು ಅಷ್ಟೆ. ಒಬ್ಬೊಬ್ಬರಿಗೆ ಆ ಥರ ಇರಲ್ವಲ್ಲ, ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ. ಇದು ಫಸ್ಟು ಒಂದು ರೆಡ್ಡಿಗೆ ವೈಟ್ ಹಾಕಿದಾಗ ಮೂವ್ ಥರ ಬರುತ್ತಲ್ಲ ಅದು. ಆಮೇಲೆ ಅದಕ್ಕೆ ಇದು ಬಾರ್ಡ್ರಲ್ಲಿ ಕಾಪರ್ ಕಲರ್ ಕೊಟ್ಟೆ. ಅದು ನೋಡಿದ್ರೆ ಎರಡೂ ಒಂದೇ ಥರ ಕಾಣಿಸ್ತಾ ಇದೆ ಕಲರು. ಒಂಥರ ಚೆನ್ನಾಗಿ ಮೇಲೆ ಎದ್ದು ಕಾಣಿಸ್ದಂಗೆ ಕಾಣಿಸ್ತಿದೆ ಅಲ್ವಾ.
ನೀವೇ ನೋಡಿ ಹೇಳಿ ನನಗೆ ಆಮೇಲೆ ಹೇಗೆ ಕಾಣಿಸ್ತಿದೆ, ಏನು ಇಷ್ಟ ಆಯಿತಾ ಏನು ಅಂತ. ನೀವು ಹೇಳಿದ್ರೇ ನನಗೆ ಗೊತ್ತಾಗೋದು. ನೋಡಿ ಇದು ಫುಲ್ ಕಂಪ್ಲೀಟ್ ಆಗಿರೋದು. ಇಷ್ಟ ಆಯಿತಾ ನಿಮಗೆ? ನನಗಂತೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಒಂಥರ ಈಸಿ ಸಿಂಪಲ್ ಎಲ್ಲ ಇದಕ್ಕೆ ಏನು ದಿನಾನೂ ಹಾಕ್ಬೋದು ಈ ರಂಗೋಲಿನ ಮನೆ ಮುಂದೆ, ತೊಂದರೆ ಇಲ್ಲ. ಇಷ್ಟು ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಟುಮಾರೋ.